ಸೈಬರ್ ಫ್ರಾಡ್ಗಳ ಕಾಲ ಇದು. ಎಲ್ಲಿ ಯಾರು ಹೇಗೆ ಯಾರನ್ನ ಯಾಮಾರಿಸ್ತಾರೆ ಅಂತ ಹೇಳೋಕೆ ಆಗಲ್ಲ. ಅಸಲಿಯ ಮುಖಕ್ಕೆ ಹೊಡೆದ ಹಾಗೆ ನಕಲಿ ಡಾಕ್ಯುಮೆಂಟ್ಗಳ ಸೃಷ್ಟಿ ಈ ಕಾಲದಲ್ಲಿ ಖದೀಮರಿ ಕಷ್ಟ ಅಲ್ಲ. ಆದ್ರೆ ಹೀಗೆ ಬ್ಯಾಂಕ್ನಿಂದ ಹಣ ಲೂಟಿ ಮಾಡೋಕೆ ಮುಂದಾದಂಥ ಗ್ಯಾಂಗ್ ಬ್ಯಾಂಕ್ ಉದ್ಯೋಗಿಗಳನ್ನ ಯಾಮಾರಿಸಿದ ಹೇಗೆ ಗೊತ್ತಾ? ಅಟೆನ್ಷನ್ ಪ್ಲೀಸ್. ಸಾಗರ್ ಲಕೂರ ಕೆಲ್ಸ ಇಲ್ದೆ ದುಡ್ಡು ಹೊಡೆಯೋ ಯೋಚನೆಯಲ್ಲಿದ್ದವ. ಇವನು ಅಭಿಮನ್ಯು ಕುಮಾರ್, ಸಾಗರ್ ಗುಂಪಿಗೆ ಸೇರಿದ್ದವ. ಮತ್ತಿವನು ನೀರಜ್ ಸಿಂಗ್, ಬ್ಯಾಂಕ್ ಒಂದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೋನು. ಈ ಮೂವರದ್ದು ಅಂತಿಂತ ಬ್ರೇನಲ್ಲ ಸ್ವಾಮಿ. ಬ್ಯಾಂಕ್ಗೆ ನೀರು ಕುಡಿಸಿ ಅವರೇ 1,32,00,000 ಹಣ ಇವರ ಕೈಗೆ ಒಪ್ಪಿಸುವಂತೆ ಮಾಡಿರೋ ಜಗತ್ ಕಿಲಾಡಿಗಳು. ಈಗ ಸಿಸಿಬಿ ಟೀಮ್ ಬಿಡಿಸಿರೋ ಈ ಗ್ರಾಫ್ ನೋಡಿ. ಇದು ಈ ಮಾಸ್ಟರ್ ಮೈಂಡ್ಸ್ ಕೋಟಿ ಲೂಟಿ ಹೊಡೆದಿರೋ ಸ್ಕೆಚ್. ಅರ್ಥ ಆಗೋದು ಸ್ವಲ್ಪ ಡೌಟೆ. ಅದನ್ನ ನಾವು ವಿವರಿಸ್ತೀವಿ ಕೇಳಿ. ಈ ಗ್ಯಾಂಗ್ನ ಲೀಡರ್ ಸಾಗರ್ ಲುಕಾರ ಬ್ಯಾಂಕ್ನಲ್ಲಿ ಫ್ರೀಸ್ ಆಗಿದ್ದ ಕೋಟಿ ಹಣ ಡಿಫ್ರೀಸ್ ಮಾಡಿ ಹಣ ಹೊಡೆಯೋಕೆ ಪ್ಲಾನ್ ಮಾಡಿದ್ದ. ಬ್ಯಾಂಕ್ ಒಂದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದ ನೀರಜ್ ಸಿಂಗ್ ಮೂಲಕ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ನಿಂದ ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ಪಡ್ಕೊಂಡಿದ್ದ. ಜೊತೆಗೆ ಸಾಗರ್ಗೆ ಈ ಅಭಿಮನ್ಯು ಫೇಕ್ ಅಕೌಂಟ್ ಮಾಡಿಸ್ಕೊಟ್ಟಿದ್ದ. ನಂತರ ಮಾಸ್ಟರ್ ಮೈಂಡ್ ನಾವು ಸರ್ಕಾರದ ಅಧಿಕಾರಿಗಳು ಅಂತ ಹೇಳಿ ಸಿಬಿ ಕ್ರೈಮ್ SOG@karnataka.gov.in ಎಂಬ ಹೆಸರಿನ ಇಮೇಲ್ ಐಡಿ ಮೂಲಕ ICICI ಬ್ಯಾಂಕ್ ಮ್ಯಾನೇಜರ್ಗೆ ನಕಲಿ ಕೋರ್ಟ್ ಆರ್ಡರ್ ಕಳಿಸಿದ್ರು. ಫ್ರೀಸ್ ಆಗಿರೋ ಹಣವನ್ನ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಅವರದ್ದೇ ಅಕೌಂಟ್ ನಂಬರ್ ಕೊಟ್ಟು ಒಟ್ಟು 1,32,00,000 ರೂಪಾಯಿ ಹಣ ವರ್ಗಾವಣೆ ಮಾಡಿಸ್ಕೊಂಡಿದ್ರು. ಯಾವಾಗ ದುಡ್ಡು ಬಂದು ಅಕೌಂಟ್ಗೆ ಬಿತ್ತೋ ಸಾಗರ್ ಕೆಸಿನೋ, ಪಬ್, ಕ್ಲಬ್ ಅಂತ 55 ಲಕ್ಷ ಹಣ ಖರ್ಚು ಮಾಡಿ ಜಾಲಿ ಮಾಡಿದ್ದ. ಆದ್ರೆ ಯಾವಾಗ ಖಾತೆ ಡಿಫ್ರೀಸ್ ಆಯ್ತೋ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ನಂತರ ಆರೋಪಿಗಳು ಒಬ್ಬೊಬ್ಬರಾಗೆ ಲಾಕ್ ಆಗಿಬಿಟ್ಟಿದ್ದಾರೆ. ಆ ಒಂದು ಇಮೇಲ್ ಐಡಿಯಲ್ಲಿ ಮತ್ತೆ ನಕಲಿ ಬ್ಯಾಂಕ್ನ ಆದೇಶಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕಳಿಸಿ ಬ್ಯಾಂಕ್ಗೆ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಅವರು ರಿಲೀಸ್ ಮಾಡಿಸ್ಕೊಂಡಿರ್ತಾರೆ. ನಂತರ ನಾವು ಯಾವ ಅಕೌಂಟ್ಗಳಿಗೆ ಇವುಗಳನ್ನು ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ಮೂಲಕ ಪತ್ತೆ ಹಚ್ಚಿ 3 ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ನಾವು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಸದ್ಯ ಆರೋಪಿಗಳಿಂದ 62 ಲಕ್ಷ ಹಣ ರಿಕವರಿ ಮಾಡಿ ಸೈಬರ್ ಕ್ರೈಮ್ ಪೊಲೀಸರು ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಏನೇ ಹೇಳಿ, ಸರ್ಕಾರಿ ಇಮೇಲ್ ಐಡಿಗಳನ್ನೇ ಪಡ್ಕೊಂಡು ಹೀಗ್ ಮೋಸ ಮಾಡ್ತಾರೆ ಅಂದ್ರೆ ಇದರ ಹಿಂದೆ ಇನ್ಯಾವ ಕಾರಣದ ಕೈ ಅಡಗಿದೆ ಅನ್ನೋದು ತನಿಖೆಯಾಗಬೇಕಿದೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.